ಎಸ್, ಇನ್ನು ಬೀದರ್ನಲ್ಲಿ ನಿರಂತರವಾಗಿ ವರುಣನ ಆರ್ಭಟ ಮುಂದುವರೆದಿದ್ದು ಕೆರೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಹೌದು, ನಿನ್ನೆ ರಾತ್ರಿ ಔರಾದ ತಾಲೂಕಿನ ಬೋಂತಿಯ ನಾಮನಾಯಕ ತಾಂಡಾದ ಬಳಿ ಇರುವಂತಹ ಕೆರೆ ಒಡೆದು ಅವಾಂತರ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಅಪಾರ ಪ್ರಮಾಣದ ನೀರು ಅದರಲ್ಲಿ ಸಂಗ್ರಹವಾಗಿತ್ತು. ಈ ಒಂದು ಸಂದರ್ಭದಲ್ಲಿ 40ಕ್ಕೂ ಹೆಚ್ಚು ಎಮ್ಮೆಗಳು ಕೊಚ್ಚಿ ಹೋಗಿವೆ. ಹೌದು, ನಂದಿ ಬಿಜಲ್ಗಾಂವ್ ಗ್ರಾಮದ ರೈತರ 40 ಎಮ್ಮೆಗಳು ಕೊಚ್ಚಿ ಹೋಗಿವೆ. ಕೆರೆಯಲ್ಲಿ ಅಪಾರ ನೀರು ಸಂಗ್ರಹದ ಹಿನ್ನೆಲೆ ನಿನ್ನೆ ರಾತ್ರಿ ಕೆರೆ ಒಡೆದು ಜಮೀನುಗಳಿಗೆ ನೀರು ನುಗ್ಗಿದೆ. ಜಮೀನುಗಳಲ್ಲಿದ್ದಂತ ಸೋಯಾ, ತೊಗರಿ, ಉದ್ದು, ಹೆಸರು ಎಲ್ಲವೂ ಕೂಡ ನೀರು ಪಾಲಾಗಿದೆ. ನಂದಿ ಬಿಜಲ್ಗಾಂವ್, ಬಾವಲ್ಗಾಂವ್, ಚಿಕ್ಲಿ, ಇವು ದಾಬ್ಕಾ ಹಾಗೂ ಗಂಗನಬೀಡ್ ಗ್ರಾಮದ ಅನ್ನದಾತರ ಜಮೀನುಗಳಿಗೆ ನೀರು ನುಗ್ಗಿದೆ. ಈ ಒಂದು ರೀತಿಯಲ್ಲಿ ಹಂಗರ್ಗಾ ಮತ್ತು ಸಾವರ್ಗಾಂವ್ ನಡುವಿನ ರಸ್ತೆಯ ಸೇತುವೆ ಕೂಡ ಕೊಚ್ಚಿ ಹೋಗಿರುವಂತದ್ದು. ಈ ಒಂದು ಸ್ಥಳಕ್ಕೆ ಅಧಿಕಾರಿಗಳಾಗಿರುವಂತಹ ತಹಶೀಲ್ದಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಸ್ಥಳಕ್ಕೆ ಔರಾದ ತಹಶೀಲ್ದಾರ್ ಆಗಿರುವಂತಹ ಮಹೇಶ್ ಪಾಟೀಲ್ ಅವರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಹಾನಿಗೊಳಗಾದಂತಹ ವಿವಿಧ ಪ್ರದೇಶಗಳಿಗೆ ಔರಾದ್ನ ತಹಶೀಲ್ದಾರ್ ಆಗಿರುವಂತಹ ಮಹೇಶ್ ಪಾಟೀಲ್ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಮಳೆಯ ಮುನ್ಸೂಚನೆ ಇರುವುದರಿಂದ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಕೂಡ ಔರಾದ್ನ ತಹಶೀಲ್ದಾರರು ಘೋಷಣೆಯನ್ನ ಮಾಡಿದ್ದಾರೆ. ಅಲ್ಲಿ ಕೆರಿ ಹೊಡೆದವು ಸರ್, ಎರಡು ಬ್ಯಾಗ್ ಎರಡು ಹೊಡೆದು ಅದು ಮಹಾರಾಷ್ಟ್ರ ಹೊಡೆದು ಮತ್ತೆ ಇಲ್ಲಿ ಗೋಲ್ಕಿ ಮ್ಯಾಗ್ ಒಂದು ಗೋಲ್ಕಿ ಮ್ಯಾಗ್ ಹೊಡಿದ್ರು. ಇಲ್ಲ ಸರ್, ಇದು ಗೋಲ್ಕಿ ಕೆಳಗಿದ್ದೀವಿ ಸರ್, ಇದೊಂದು ಗೋಲ್ಕಿ ಮ್ಯಾಗ್ ಅದ ಸರ್. ಅಲ್ಲಿ 2 ಕೆಜಿ ಅದು ಗೋಲ್ಕಿ ಮ್ಯಾಗ್ ಅದು ಹಂಗರ್ಗ ಇದು ಎಲ್ಲಿ ಇದು ಅಲ್ಲೋ ಅಲ್ಲಿ बावलगांव सर, महाराष्ट्र। नहीं सर, वो बाजू से जाता उधर से। हाँ, वो बड़ा नदी में जाता सर, वो नीचे बड़ा है सर। ये ना जाम है जी वो सर, उधर खेत का सर, उधर खेत का बहुत नुकसान है सर। वो वाला बात है, जाना जाना है पहले जानवर को बचाना, अपने जान को बचाना। तो नुकसान तो बनता ही है। हाँ हाँ कर ठीक है, जानवर को लेकर नहीं जाना है आज, जो वहाँ पे जो है वहीं पर